ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಜೆಯಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಹಾಗೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಮನೇಲಿ ಒಂದು ಸ್ವಲ್ಪ ಹಲಸಿನ ಬೀಜ ಮತ್ತು ಕಾಳು, ಆಲೂಗೆಡ್ಡೆ ಮತ್ತು ಸ್ವಲ್ಪ ಒಣಮೀನಿತ್ತು. ಅದನ್ನೇ ಹಾಕ್ಕೊಂಡು ಇವತ್ತು ಸಂಜೆ ರಾತ್ರಿ ಊಟಕ್ಕೆ ಒಣಮೀನು ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ವಲ್ಪ ಮೆಣಸು ಮತ್ತು ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆ ಹುಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ಇದಕ್ಕೆ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಖಾರ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೆಂಗಿನಕಾಯಿ ಕಮ್ಮಿ ಹಾಕ್ಕೊಂಡ್ರೆ ಆಯಿತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಈ ಥರ ಒಣಮೀನು ಸಾರು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅವತ್ತು ಜಾಸ್ತಿನೇ ಊಟ ಸೇರುತ್ತೆ. ಚಿಕನ್ ಫಿಶ್ಗಿಂತ ಒಣಮೀನು ಸಾರಲ್ಲೇ ಊಟ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಫ್ರೈ ಮಾಡಿರೋಂಥ ಮಸಾಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಮಧ್ಯಾಹ್ನ ಅಡುಗೆಗೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ವಿ. ಹಾಗೆ ಸ್ವಲ್ಪನೇ ಊಟ ಮಾಡಿದ್ದು, ಊಟ ಕೂಡ ಸರಿಯಾಗಿರಲಿಲ್ಲ. ಹಾಗಾಗಿ ಹಸಿವು ಕೂಡ ಆಗ್ತಾಯಿತ್ತು. ಸೊ ಇವತ್ತು ಸಂಜೆ ಸ್ವಲ್ಪ ಬೇಗನೆ ಅಡುಗೆನ ಶುರು ಮಾಡಿಕೊಂಡಿದ್ದೆ. ಹಾಗೆ ಸೊರಕೆ ಮೀನಿತ್ತು ಆಯಿತಾ. ಮೊನ್ನೆ ಸಂತೆಗಂತ ಹೇಳಿ ಹೋಗಿ ಒಂದು 2 ಬಗೆ ಒಣಮೀನು ತಗೊಬಂದಿದ್ದೆ. ಆ್ಯಂಡ್ ಸೊರಕೆ ಮೀನು ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿ. ಒಂದು 1/4 kgಗೆ ಎಷ್ಟು 120 ಏನೋ ಇದೆ. ಅದರಲ್ಲಿ ಒಂದು 2 ಸಲ ಪದಾರ್ಥ ಮಾಡ್ಬೋದು ಅಷ್ಟೇ. ಹಾಗೆ ಸ್ವಲ್ಪನೇ ಸೊರಕೆ ಮೀನನ್ನು ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಪದಾರ್ಥವನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಸಾರು ಕುದ್ದಾದಮೇಲೆ ನಾನು ಇಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಆಲೂಗಡ್ಡೆ, ಈರುಳ್ಳಿ ಮತ್ತು ಅಲಸಂಡೆ ಕಾಳು, ಹಾಗೆ ಸ್ವಲ್ಪ ಹಲಸಿನ ಬೀಜ ಕೂಡ ಇದೆ ಆಯಿತಾ. ಹಲಸಿನ ಬೀಜ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಹಾಕ್ಕೊಂಡೆ. ಸ್ವಲ್ಪ ಸಾರೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಇವಾಗ ಮೀನನ್ನು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೀನನ್ನು ಫಸ್ಟಿಗೆ ಹಾಕ್ಕೊಂಡ್ರೆ ಅದು ಬೆಂದೋಗ್ಬಿಡುತ್ತೆ. ಹಾಗೆ ತುಂಬ ಚೆನ್ನಾಗಿ ಕುದ್ದಿದ್ದಾದಮೇಲೆ ಮೀನನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ತುಂಬ ಹಸಿವಾಗಿತ್ತು ಅಂತಲೇ ಹೇಳ್ಬೋದು. ಮೀನು ಸಾರು ಆಗಿದ ತಕ್ಷಣ ನಾನು ಊಟ ಮಾಡೋದಕ್ಕೆ ಕೂತ್ಕೊಂಡೆ. ಹಾಗೆ ಇವನಿಗೆ ಒಂದು ಅಮೆಝಾನಿಂದ ಈ ಥರದೊಂದು ಸ್ಲೇಟ್ ಬುಕ್ ಮಾಡಿದ್ದೆ. ಅದು ಬರೋದಕ್ಕೇ ಪುರ್ಸೊತ್ತಿರಲಿಲ್ಲ, ಅಷ್ಟೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ದೆ. ಅಂದರೆ ಅವನಿಗೆ ತೋರಿಸಿನೇ ಬುಕ್ ಮಾಡಿದ್ದು. ಬಟ್ ಇದನ್ನು ತಂದಾದಮೇಲೆ ಸ್ವಲ್ಪ ಬರೆಯೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಒಂಥರ ಕ್ಯೂರಿಯಾಸಿಟಿ, ಚೆನ್ನಾಗಿರುತ್ತಲ್ವ ಬರೆಯೋದಕ್ಕೆ. ಅದರಲ್ಲೇ ಉಜ್ಜೋದೊಂದು 4 ದಿವಸ ಇರುತ್ತೆ ಅಷ್ಟೇ. ಅವನಿಗೆ ತಂದು 1 ಡೇ ಆಗಿದ್ದಷ್ಟೇ. ಅಷ್ಟರಲ್ಲೇ ಅದರಲ್ಲಿ ಬರೆಯುವಂಥ ಪೆನ್ನನ್ನು ಬಿಸಾಕೊಂಡಿದ್ದಾನೆ. ಗೊಡ್ಡ ಮಕ್ಕಳದು ಅಮ್ಮ ಗೊಡ್ಡ ಮಾಡು ಎಂಪಾದು ಈಚ ಸಣ್ಣ ಮಕ್ಕ ಮಾಡು. ನಾವು ಅದೇನಾಗುತ್ತಮ್ಮ ಆಯ್ತು, ನೀನು ಹೋಗಿ ಬರೀಯಪ್ಪ. ನೀನು ಆ ಬರ್ದು ಕೊಡು. ಅಮ್ಮ ನಾನು ABCD ಬೈಯಕ್ಕ. ಅಮ್ಮ ನಾನು ABCD ಬೈಯಕ್ಕ. ABCD. ಇನ್ನು ಇವನಿಗೆ ನಾರ್ಮಲ್ ಸ್ಲೇಟಲ್ಲಿ ಕಡ್ಡಿ ಕೊಟ್ಟು ಏನಾದರೂ ಒಂದು ಲೈನ್ ಹಾಕು ಅಂತ ಹೇಳಿದ್ರು ಹಾಕ್ತಾ ಇರಲಿಲ್ಲ ಆಯಿತಾ. ಈ ಸ್ಲೇಟ್ ತಂದಮೇಲೆ ಟ್ರೇಸ್ ಮಾಡು ಅಂತ ಹೇಳಿದ್ರೆ ಮಾಡ್ತಾನೆ. ಸೊ ಇವನು ಇನ್ನೂ ಸ್ಕೂಲ್ಗೆ ಹೋಗ್ತಿಲ್ಲಲ್ವ, ಜಾಸ್ತಿ ನಾನು ಅದನ್ನು ಓದು ಇದನ್ನು ಬರಿ ಅಂತ ಜಾಸ್ತಿ ಪ್ರೆಷರ್ ಆಗ್ತಾ ಇಲ್ಲ. ಅವನು ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ತಾ ಇರ್ತಾನೆ. ಬಟ್ ಈ ಸ್ಲೇಟ್ ತಂದಮೇಲೆ ಸ್ವಲ್ಪ ಟ್ರೇಸ್ ಮಾಡ್ತಾನೆ ಅಷ್ಟೇ. ಹಾಗೆ ಅಷ್ಟರಲ್ಲಿ ಅತ್ತೆ ಕೂಡ ಕಾಲ್ ಮಾಡಿದರು. ಮನೆಗೆ ಹಲಸಿನ ಹಣ್ಣಿದೆ, ಅದು ಹಣ್ಣಾಗಿದೆ, ಕಟ್ ಮಾಡೋಣ. ಹಾಗೆ ಹಿಟ್ಟು ಮಾಡೋದಕ್ಕೆ ಬೇಕಾದರೆ ಅರ್ಧ ತಗೊಂಡು ಹೋಗು ಅಂತ ಹೇಳಿದರು ಆಯಿತಾ. ಬಟ್ ನನಗೆ ಹಿಟ್ಟು ಮಾಡೋದಕ್ಕೆ ಅನಿಸಿರಲಿಲ್ಲ. ಸುಮ್ಮನೆ ಹಾಗೆ ತಿನ್ಕೊಂಡು ಮಾತಾಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದೆ. ಮಕ್ಕಳನ್ನ ಬಿಟ್ಟೇ ಹೋಗಿದ್ದೆ. ಬಿಕಾಸ್ ಅವರೇನಾದರೂ ಬಂದರೆ ಒಂದು 4-5 ಪೀಸ್ ತಿಂತಾರೆ. ಬಿಕಾಸ್ ಮೊನ್ನೆ ಅಷ್ಟೇ ಒಂದು ಹಲಸಿನ ಹಣ್ಣು ಮನೆ ಕೊಟ್ಟಿದ್ರು ಅತ್ತೆ, ಅದರಲ್ಲಿ ಹಿಟ್ಟು ಮಾಡಿದ್ವಿ. ಬಟ್ ಇವಾಗ ತುಂಬ ಮಳೆ ಅಲ್ವಾ, ಮಕ್ಕಳಿಗೆ ಕೊಟ್ಟರು ಆಗಲ್ಲ. ಅದಕ್ಕೋಸ್ಕರ ಅವರನ್ನು ಕರ್ಕೊಂಡು ಕೂಡ ಹೋಗಿಲ್ಲ. ಹಾಗೆ ಹಿಟ್ಟು ಮಾಡೋದಕ್ಕೂ ತಗೊಬಂದಿಲ್ಲ. ನಾನೇ ಒಂದು 5 ಪೀಸ್ ತಿಂದು ಬಂದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಲಸಿನ ಹಣ್ಣು ಅಂದರೆ. ಆದರೆ ಇದು ತುಳುವ ಹಲಸಿನ ಹಣ್ಣು, ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಸ್ವೀಟಾಗಿತ್ತು. ಬಟ್ ನನಗೆ ಯಾವುದಾದ್ರೂ ಇಷ್ಟನೇ ಆಯಿತಾ. ಇನ್ನು ನಾನು ನನ್ನ ಮಕ್ಕಳ ಹತ್ರ ಹೇಳಿ ಕೂಡ ಇರಲಿಲ್ಲ ಅತ್ತೆ ಮನೆಗೆ ಹೋಗ್ತೇನೆ ಅಂತ. ಇಲ್ಲಾಂದರೆ ಅವರು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಅಂದರೆ ಮಳೆ ಕೂಡ ಇತ್ತಲ್ವ, ಹಾಗೆ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಲಿಲ್ಲ. ಸೀದಾ ಹೋಗಿದ್ದೆ, TV ನೋಡ್ತಾ ಇದ್ದರು. ಅಷ್ಟರಲ್ಲಿ ನಾನು ಕಾಣಿಸದೇ ಇರಬೇಕು ನಮ್ಮ ಅತ್ತೆ ಮನೆ ಹತ್ರ. ಕಾಣಿಸಿದ್ದೆ ತಡ, ಸೀದಾ ನನ್ನನ್ನು ಹುಡ್ಕೊಂಡು ಬಂದುಬಿಟ್ರು. ಇಬ್ಬರು ಕೂಡ ಹಿಡ್ಕೊಂಡು ಆಯಿತಾ. ಅದರಲ್ಲೂ ಜಗಳ ಮಾಡ್ತಿದ್ದಾರೆ, ನಾನು ಫಸ್ಟಾ ನೀನು ಫಸ್ಟಾ ಅಂತ, ಅಲ್ಲಿಂದ ಬಾ ಅಂತ. ಮತ್ತು ಇಲ್ಲಿಂದನೇ ಇಬ್ಬರು ಕೂಡ ಬಂದರು. ಮೊದಲೇ ನೆಲ ಎಲ್ಲ ಜಾರುತ್ತೆ, ಓಡ್ಕೊಂಡು ಹೋಗೋದು ಬೇಡ. ಲಾಸ್ಟಿಗೆ ಬರ್ತಾ ಬರ್ತಾ ಮನೆ ಹತ್ತಿರ ಒಬ್ಬ ಜಾರಿ ಕೂಡ ಬಿದ್ದಿದ್ದಾನೆ ಆಯಿತಾ. ಸೊ ಮನೆಗೆ ಬಂದು ಇವಾಗ ವಾಷಿಂಗ್ ಮಿಷನಿಗೆ ಬಟ್ಟೆ ಕೂಡ ಹಾಕಿದ್ದೀನಿ.
ಇನ್ನು ಈ ವಾಷಿಂಗ್ ಮಿಷಿನ್ ಬಂದು ಎಲ್ ಜಿದ್ದು, ನಾನು ಇತ್ತೀಚೆಗಷ್ಟೇ ತೊಗೊಂಡಿದ್ದು. ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಈ ಮಳೆಗಾಲದಲ್ಲಿ ಸ್ವಲ್ಪ ಡ್ರೈ ಆಗಿ ಬರುತ್ತೆ ಅಲ್ವಾ, ಆವಾಗ ಬಟ್ಟೆ ಕೂಡ ತುಂಬ ಚೆನ್ನಾಗಿ ಬೇಗನೆ ಒಣಗುತ್ತೆ. ಅದೊಂದು ಈಸಿ ಆಯಿತು ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ನೋಡಿ. ನಾನು ಡುವೆಟ್ ಅಂದರೆ ಬ್ಲ್ಯಾಂಕೆಟ್ ಆಪ್ಷನಲ್ಲಿ ಹಾಕ್ತೀನಿ, ಬಿಕಾಸ್ ಕೆಲವೊಂದು ಮಕ್ಕಳ ಬಟ್ಟೆಯಲ್ಲಿ ಕಲೆ ಮಣ್ಣೆಲ್ಲ ಇರುತ್ತಲ್ಲ, ಅದು ಚೆನ್ನಾಗಿ ನೀಟಾಗಿ ವಾಶ್ ಆಗುತ್ತೆ. ಕ್ವಿಕ್ ವಾಶಲ್ಲಿ ಕೂಡ ಹಾಕ್ಕೋಬೋದು 2 ನಂಬರಲ್ಲಿ. ಅದರಲ್ಲಿ ನಿಮಗೆ ಒಂದು 25 ಮಿನಿಟ್ಸಲ್ಲಿ ಚೆನ್ನಾಗಿ ವಾಶ್ ಆಗುತ್ತೆ. ಅಂದರೆ ಬಟ್ಟೆಯಲ್ಲಿ ಮಣ್ಣೇನು ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಹಾಕ್ಕೊಳ್ಬೋದು. ನಾರ್ಮಲ್ ಅಂದರೆ ನಾರ್ಮಲಾಗಿ ವಾಶ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಗಿರುವಂಥ ಫೀಚರ್ ಅಂದರೆ ಬ್ಲ್ಯಾಂಕೆಟ್ ವಾಶಲ್ಲಿ ಹಾಕೋದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಲ ಬಟ್ಟೆಯಲ್ಲಿ ಮಣ್ಣೇ ಇಲ್ಲ ಹಾಗೆ ಇರುತ್ತೆ, ಅಲ್ಲಲ್ಲಿ ಇಟ್ಟಿರ್ತೀವಿ ಅಂತೆಂದಾಗ ಒಂದು ಕ್ವಿಕ್ ವಾಶಲ್ಲಿ ಹಾಕ್ತೀನಿ. 25 ಮಿನಿಟ್ಸಲ್ಲಿ ಚೆನ್ನಾಗಿ ವಾಶ್ ಆಗುತ್ತೆ. ಸೊ ಇದಂತೂ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗ್ ತಂದಾಗ ಒಂದು 2 ವೀಕೇನೋ ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ 3 ಅವರ್ ತಗೊಳ್ತಾ ಇತ್ತು ವಾಶ್ ಆಗೋದಕ್ಕೆ. ಅಂದರೆ ನಮ್ಮದು ಸಿಂಟೆಕ್ಸ್ ಸ್ವಲ್ಪ ಕೆಳಗಿತ್ತು. ಅವ್ರು ಬಂದಾಗಲೇ ಹೇಳಿದರು ಅಷ್ಟು ಹೈಟ್ ಇದ್ದರೆ ಆಗಲ್ಲ, ಒಂದು ವಾಷಿಂಗ್ ಮಿಷನ್ಗಿಂತ 4 to 5 ಫೀಟ್ ಮೇಲೆ ಇರಬೇಕು ಅಂತ. ಸೊ ಹಾಗಾಗಿ ಮತ್ತೆ ಒಂದು ಸಿಂಟೆಕ್ಸ್ಗೆ ಸ್ಟ್ಯಾಂಡ್ ಕೂಡ ಮಾಡಿಸಿದ್ವಿ. ಆಮೇಲೆ ಕರೆಕ್ಟಾಗಿ ನೀರು ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಫೋರ್ಸ್ ಜಾಸ್ತಿ ಇರಬೇಕು ಆಟೋಮೆಟಿಕ್ ವಾಷಿಂಗ್ ಮಿಷನಿಗಾದರೆ. ಅಂದರೆ ಇವಾಗ 60 ಮಿನಿಟ್ಸ್ ಏನಿದೆ ಅಷ್ಟರಲ್ಲೇ ವಾಷಿಂಗ್ ಮಿಷನಲ್ಲಿ ಎಲ್ಲ ಡ್ರೈ ಆಗಿ ಕೂಡ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಆಯಿತಾ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.